ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಬೆಂಗಳೂರು ಟು ದೆಹಲಿ ಮತ್ತೆ ಬಂದ್ ಮತ್ತೆ ಟೆನ್ಷನ್. 5 ಸಂಧಾನ ವಿಫಲ. ನಾಳೆ ಹೆಚ್ಚುತ್ತಾ ಸಿಟ್ಟು. ಪಂಚ ಪ್ರತಿಭಟನೆ ಕಹಳೆ ಮೊಳಗಿಸಿದ್ದೇಕೆ ಅನ್ನದಾತ. ಇದುವೇ ಈ ಹೊತ್ತಿನ ಸ್ಪೆಷಲ್ ಅನ್ನದಾತನ ರಣಕಹಳೆ. ರೈತ ವರ್ಸಸ್ ಸರ್ಕಾರ ಮತ್ತೆ ಬಂದ್ ಮತ್ತೆ ಟೆನ್ಷನ್. ಬೆಂಗಳೂರು ಟು ದೆಹಲಿ ರೈತರ ರಣಕಹಳೆ. ಐದು ಸಂಧಾನ ವಿಫಲ. ನಾಳೆ ಹೆಚ್ಚುತ್ತಾ ಸಿಟ್ಟು. ಪಂಚ ಪ್ರತಿಭಟನೆ ಕಹಳೆ ಮೊಳಗಿಸಿದ್ದೇಕೆ ಅನ್ನದಾತ. ನವೆಂಬರ್ 26ರಿಂದ ದಿಲ್ಲಿಯಲ್ಲಿ ಶುರುವಾದ ರೈತರ ಅಹೋರಾತ್ರಿ ಧರಣಿ ನಿಲ್ಲೋ ಲಕ್ಷಣವಂತೂ ಕಾಣ್ತಿಲ್ಲ. ಬದಲಾಗಿ ಅಹೋರಾತ್ರಿ ಧರಣಿ ನಡೆಯುತ್ತಿರುವ ದೆಹಲಿ ಗಡಿಗೆ ರೈತರು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಧಾವಿಸುತ್ತಿದ್ದಾರೆ. ಕಳೆದ 15 ದಿನಗಳಿಂದ ನಡೆಯುತ್ತಿರುವ ಅಹೋರಾತ್ರಿ ಧರಣಿಯಲ್ಲಿ ಈಗಾಗಲೇ 5 ರೈತರು ಸಾವನ್ನಪ್ಪಿದ್ರು. ಯಾವ ಅನ್ನದಾತನೂ ಎದೆಗುಂದಿಲ್ಲ. ಮುಂದಿಟ್ಟ ಹೆಜ್ಜೆ ಹಿಂದಿಟ್ಟಿಲ್ಲ. ಬಹಳ ವರ್ಷಗಳ ನಂತರ ಭಾರತ ಬೃಹತ್ ರೈತ ಚಳುವಳಿಗೆ ಸಾಕ್ಷಿಯಾಗಿದೆ. 15 ದಿನಗಳಿಂದ ರಾಷ್ಟ್ರ ರಾಜಧಾನಿಯ ಗಡಿಗಳಲ್ಲಿ ಅನ್ನದಾತನ ಭುಗಿಲೆದ್ದ ಆಕ್ರೋಶ ಈಗ ಇಡೀ ದೇಶವನ್ನೇ ಇಂಚಿಂಚಾಗಿ ಆವರಿಸಿಕೊಳ್ಳುತ್ತಿದೆ. ಕಳೆದ 2 ದಿನಗಳ ಹಿಂದೆ ರೈತರು ಕರೆಕೊಟ್ಟ ಭಾರತ್ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾದ ಬೆನ್ನಲ್ಲೇ ಪ್ರತಿಭಟನಾ ಕಾವು ದಿನೇ ದಿನೇ ಹೆಚ್ಚಾಗ್ತಿದೆ. ಕರ್ನಾಟಕದಲ್ಲೂ ಅನ್ನದಾತನ ಆಕ್ರೋಶ ಮಹಾಸ್ಫೋಟವಾಗಿದೆ. ಭೂ ಸುಧಾರಣಾ ವಿಧೇಯಕ ಅಂಗೀಕಾರಗೊಂಡ ಬಳಿಕವಂತೂ ರಾಜ್ಯದಲ್ಲಿ ರೈತ ರಣಕಹಳೆ ಮೊಳಗಿದೆ. ಬಂದ್ ಮಾರನೇ ದಿನವೇ ಬಾರುಕೋಲು, ಚಡಿಯೇಟು. ಇದಾದ ನಂತರ ಮತ್ತೆ ಗುರುವಾರ ರಾಜಭವನ ಚಲೋ ಹೋರಾಟಕ್ಕೆ ಸಾವಿರಾರು ಅನ್ನದಾತರು ಸಾಥ್ ಕೊಟ್ಟಿದ್ದಾರೆ. ಬೆಂಗಳೂರು ರೈತರ ಮಾರ್ದನಿಗೆ ಬೆಚ್ಚಿ ನಡುಗುವಂತಾಗಿದೆ. ಆದರೆ ಈ ಹೋರಾಟ ಇಲ್ಲಿಗೆ ನಿಲ್ಲೋ ಲಕ್ಷಣ ಮಾತ್ರ ಕಾಣ್ತಿಲ್ಲ. ಇನ್ನಷ್ಟು ಉಗ್ರ ಹೋರಾಟದ ರೂಪ ಪಡೆಯುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ರಾಜಕೀಯ ಪಕ್ಷಗಳ ಬೆಂಬಲ ಬೇಕಾಗಿಲ್ಲ ಅಂತ ರೈತ ಮುಖಂಡರು ಗುಟುರು ಹಾಕಿದ್ದಾರೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲ ಪಕ್ಷಗಳು ಒಂದೇ. ನಾವು ಯಾವ ಪಕ್ಷದ ಪರವೂ ಇಲ್ಲ. ನಾವು ರೈತ ಹಿತವನ್ನ ಕಾಪಾಡುವ ನಿಟ್ಟಿನಲ್ಲಿ ಉಗ್ರ ಹೋರಾಟಕ್ಕೆ ಸಜ್ಜಾಗಿದ್ದೇವೆ ಅನ್ನೋ ಸೂಚನೆ ಕೊಟ್ಟಿದೆ ಈ ಹೋರಾಟ. ಕರ್ನಾಟಕದಲ್ಲಂತೂ ಭೂ ಸುಧಾರಣಾ ವಿಧೇಯಕಕ್ಕೆ ಜೆಡಿಎಸ್ ಬೆಂಬಲ ಸೂಚಿಸಿದ ನಂತರ ರೈತ ಹೋರಾಟಗಾರರು ಮತ್ತು ಕುಮಾರಸ್ವಾಮಿ ನಡುವೆ ಮಾತಿನ ಸಮರ ತಾರಕಕ್ಕೇರಿದೆ. ಒಂದು ಕಡೆ ಕೋಡಿಹಳ್ಳಿ ಚಂದ್ರಶೇಖರ್ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ್ರೆ, ಇದೀಗ ಕುರುಬೂರು ಶಾಂತಕುಮಾರ್ ಕೂಡ ಜೆಡಿಎಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸದ್ಯಕ್ಕೆ ಈಗ ನಡೆಯುತ್ತಿರುವ ಹೋರಾಟ ರೈತ ವರ್ಸಸ್ ರಾಜಕೀಯ ಪಕ್ಷಗಳ ನಡುವಿನ ಮಹಾಯುದ್ಧದಂತೆ ಭಾಸವಾಗ್ತಿದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರದು ಒಂದು ನಾಟಕ ಕಂಪನಿಯಲ್ಲಿ ರಾತ್ರಿ ಬಣ್ಣ ಹಾಕಿದಾಗ ಒಂದು ಮಾತಾಡ್ತಾರೆ, ಬೆಳಗ್ಗೆ ಬಣ್ಣ ತೆಗೆದಾಗ ಒಂದು ರೀತಿ ಮಾತಾಡ್ತಾರೆ. ಆ ರೀತಿಯ ಒಂದು ನಾಟಕದ ಕಂಪನಿ ಜನತಾದಳ. ಮಣ್ಣಿನ ಮಕ್ಕಳು, ಮಣ್ಣಿನ ಮೊಮ್ಮಕ್ಕಳು, ಮಣ್ಣಿನ ಮರಿ ಮಕ್ಕಳು, ಕಾಂದಾನಿ. ಎಷ್ಟು ನಿಮಗೆ ಡೀಲ್ ಯಡಿಯೂರಪ್ಪನ ಜೊತೆಯಲ್ಲಿ? ನನ್ನ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಲಿ. ಎಷ್ಟು ನಿಮಗೆ ಡೀಲ್ ಯಡಿಯೂರಪ್ಪನ ಜೊತೆಯಲ್ಲಿ? ಎಷ್ಟು ಶಾಸಕರನ್ನ ಮಾರಾಟಕ್ಕೆ ಇಟ್ಕೊಂಡಿದ್ದೀರಿ? ಇದು ಮಾನ ಮರ್ಯಾದೆ ಬಿಟ್ಟಿದ್ದು. ನೀವು ನಿಮ್ಮ ಜಾತ್ಯತೀತ ತತ್ವನೂ ಅಲ್ಲ, ನಿಮ್ದು ರೈತರ ಪರವಾದ ಚಿಂತನೆಯೂ ಅಲ್ಲ. ಈ ಮಣ್ಣಿನ ದ್ರೋಹಿಗಳು ನೀವು. ಎಸ್, ಹೀಗೆ ಒಂದು ಕಡೆ ಬಿಜೆಪಿ ಸರ್ಕಾರದ ವಿರುದ್ಧ ತೊಡೆ ತಟ್ಟುತ್ತಲೇ ಮತ್ತೊಂದು ಕಡೆ ಜೆಡಿಎಸ್ ವಿರುದ್ಧ ರಾಜ್ಯದ ರೈತರು ತಿರುಗಿ ಬಿದ್ದಿದ್ದಾರೆ. ದಳಪತಿಗಳು ಡಬಲ್ ಗೇಮ್ ಆಡ್ತಿದ್ದಾರೆ ಅಂತ ರೈತ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ.
ರೈತರು ವರ್ಸಸ್ ರಾಜಕೀಯ ಪಕ್ಷಗಳು ಮತ್ತು ಸರ್ಕಾರದ ವಿರುದ್ಧ ನಡೆಯುತ್ತಿರುವ ಈ ಸಮರ ಇದೀಗ ಮತ್ತಷ್ಟು ಉಗ್ರ ಸ್ವರೂಪವನ್ನ ತಾಳುವುದು ಬಹುತೇಕ ಖಚಿತ. ಯಾಕಂದ್ರೆ ಅತ್ತ ಕೇಂದ್ರವು ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವುದಕ್ಕೆ ಮನಸ್ಸು ಮಾಡುತ್ತಿಲ್ಲ, ಇತ್ತ ರಾಜ್ಯ ಸರ್ಕಾರವು ಅನ್ನದಾತನ ಕೂಗಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡುತ್ತಿಲ್ಲ. ಹೀಗಾಗಿ ರೈತ ಚಳುವಳಿ ಜೋರಾಗುವ ಹಂತಕ್ಕೆ ಬಂದು ತಲುಪಿದೆ. ರಾಜಧಾನಿ ದೆಹಲಿಗೆ ದಿಗ್ಬಂಧನ ಹಾಕುವ ಪ್ಲಾನ್ ರೆಡಿಯಾಗಿದೆ. ಮಗದೊಮ್ಮೆ ರೈತರು ಬಂದ್ ರಣಕಹಳೆ ಮೊಳಗಿಸಿದ್ದಾರೆ. ದಿಲ್ಲಿ ಟು ಬೆಂಗಳೂರು ರೈತ ಆಕ್ರೋಶದ ಆ ಕಂಪ್ಲೀಟ್ ಮಾಹಿತಿಯನ್ನ ಒಂದೊಂದಾಗಿ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಐದು ಮಾತುಕತೆ ವಿಫಲ, 6ನೇ ಮಾತುಕತೆ ರದ್ದು. ಕೃಷಿ ಕಾಯ್ದೆ ಕದನ ಮತ್ತಷ್ಟು ಕಗ್ಗಂಟು. ರೈತರ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನೋ ಭರವಸೆ ಈಗಿಲ್ಲ. ಕೇಂದ್ರ ಸರ್ಕಾರ ಕಳೆದ 15 ದಿನಗಳಲ್ಲಿ 5 ಬಾರಿ 40 ರೈತ ಸಂಘಟನೆಗಳೊಂದಿಗೆ ಸಂಧಾನ ಮಾತುಕತೆ ನಡೆಸಿದೆ. ಆದರೆ ಯಾವ ಮಾತುಕತೆಯೂ ಸಫಲವಾಗಿಲ್ಲ. ಬಂದ್ ದಿನ ರಾತ್ರಿ ಸ್ವತಃ ಅಮಿತ್ ಶಾ ರೈತ ಮುಖಂಡರ ಜೊತೆ ಮಾತುಕತೆ ನಡೆಸಿದ್ರು, ಅದು ಕೂಡ ವಿಫಲವಾಯಿತು. ಬಳಿಕ ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆ ತಿದ್ದುಪಡಿಯ 8 ಪ್ರಸ್ತಾಪಗಳನ್ನು ರೈತರ ಮುಂದಿಟ್ಟರು. ಆದರೆ ಈ ಪ್ರಸ್ತಾಪಗಳಿಗೂ ರೈತರು ಮಣಿದಿಲ್ಲ. ಕೃಷಿ ಕಾಯ್ದೆಗಳನ್ನು ಹಿಂಪಡೆಯೋದು ಬಿಟ್ಟರೆ ಬೇರೆ ಆಪ್ಷನ್ನೇ ಕೇಂದ್ರಕ್ಕೆ ಕೊಟ್ಟಿಲ್ಲ ರೈತರು. ಅತ್ತ ಕೇಂದ್ರ ಸರ್ಕಾರವೂ ಬಗ್ಗುವ ಲಕ್ಷಣ ಕಾಣ್ತಿಲ್ಲ. ಹೀಗಾಗಿ ರೈತರು ಉಗ್ರ ಹೋರಾಟಕ್ಕೆ ಅಣಿಯಾಗಿದ್ದಾರೆ. ಹೋರಾಟದ ಪಂಚ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಕೃಷಿ ಮಸೂದೆ ವಾಪಸ್ ಪಡೆಯುವವರೆಗೂ ಹೋರಾಟ. ಡಿಸೆಂಬರ್ 12ಕ್ಕೆ ದೇಶದ ಎಲ್ಲ ಟೋಲ್ಗಳಿಗೆ ಮುತ್ತಿಗೆ ಬಂದ್. ಡಿಸೆಂಬರ್ 14ಕ್ಕೆ ದೇಶದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ. ಚಳಿ ಇರಲಿ ಅಥವಾ ಬಿಸಿಲಿರಲಿ, ಅನ್ನದಾತನ ಆಕ್ರೋಶದ ಎದುರು ಪ್ರಕೃತಿಯು ಮಂಕಾದಂತೆ ಕಾಣುತ್ತಿದೆ. ವೀಕ್ಷಕರೇ, ನೀವೇ ನೋಡಿರಬಹುದು, ಬಂದು ದಿನ ಬೆಂಗಳೂರಲ್ಲಿ ಮಳೆ ನಡುವೆಯೂ ರೈತರು ಪ್ರತಿಭಟನೆ ನಡೆಸಿದ್ರು. ಅಷ್ಟೇ ಯಾಕೆ, ದೆಹಲಿಯ ಗಡಿಯಲ್ಲಿ ಮೈ ಕೊರೆಯುವ ಚಳಿ ಇದೆ. ಆ ಚಳಿಯಿಂದಾಗಿ ಈಗಾಗಲೇ 5 ರೈತರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಆದರೂ ರೋಡು ಬಯಲನ್ನೇ ಆಶ್ರಯಿಸಿಕೊಂಡು ಕೇಂದ್ರದ ವಿರುದ್ಧ ಆಹೋರಾತ್ರಿ ಧರಣಿ ಕೂತಿದ್ದಾರೆ ರೈತರು. ಆ ಮಟ್ಟಿಗೆ ಈ ಬಾರಿ ದೇಶದಲ್ಲಿ ಅನ್ನದಾತನ ಆಕ್ರೋಶ ಸ್ಫೋಟವಾಗಿದೆ. ಬಹಳ ವರ್ಷಗಳ ನಂತರ ರೈತರ ಬೃಹತ್ ಚಳುವಳಿಯೂ ನಡೆಯುತ್ತಿದೆ. ಆದರೆ ಮನವೊಲಿಸುವಲ್ಲಿ ಮಾತ್ರ ಸರ್ಕಾರಗಳು ವಿಫಲವಾಗಿದ್ದು ಇನ್ನಷ್ಟು ಉಗ್ರ ಸ್ವರೂಪಕ್ಕೆ ರೈತರ ಹೋರಾಟ ತಿರುಗುತ್ತಿದೆ. ಈಗಾಗಲೇ ಪಂಚ ಪ್ರತಿಭಟನೆ ಪ್ಲಾನ್ ಕೂಡ ರೆಡಿಯಾಗಿದೆ. ಹಾಗಾದ್ರೆ ಏನಿದೆ ಆ ಪಂಚ ಪ್ರತಿಭಟನೆ ಪ್ಲಾನ್ನಲ್ಲಿ? ಆ ಮಾಹಿತಿ ನೋಡೋಣ ಬನ್ನಿ. ಡಿಸೆಂಬರ್ 12ರಂದು ದೆಹಲಿಗೆ ಸಂಪರ್ಕ ಕಲ್ಪಿಸುವ ದಿಲ್ಲಿ ಜೈಪುರ, ದಿಲ್ಲಿ ಆಗ್ರಾ ಸೇರಿದಂತೆ ಎಲ್ಲಾ ಹೆದ್ದಾರಿಗಳನ್ನು ರೈತರು ಮುಚ್ಚಲಿದ್ದಾರೆ. ಅದೇ ದಿನ ಟೋಲ್ಗಳಿಗೆ ಮುತ್ತಿಗೆ ಹಾಕಿ ಶುಲ್ಕ ನೀಡದೆ ಸಂಚಾರಕ್ಕೆ ರೈತರು ಮುಂದಾಗಲಿದ್ದಾರೆ. ಈ ಹೋರಾಟಕ್ಕೂ ಸರ್ಕಾರ ಮಣಿಯದೇ ಇದ್ದಲ್ಲಿ ಡಿಸೆಂಬರ್ 14ರಂದು ಉತ್ತರ ಭಾರತದ ರೈತರಿಂದ ದಿಲ್ಲಿ ಚಲೋ ಪ್ರತಿಭಟನೆ ಶುರುವಾಗಲಿದೆ. ಈಗಾಗಲೇ ರೈತರಿಗೆ ದೆಹಲಿಯೊಳಗೆ ಪ್ರವೇಶ ನೀಡದೆ ಗಡಿ ಭಾಗಗಳಲ್ಲೇ ಅನ್ನದಾತರು ಆಹೋರಾತ್ರಿ ಧರಣಿ ಕೂತಿದ್ದಾರೆ. ಆದರೆ ಮುಂದೆ ರೈತರು ಎಲ್ಲಾ ತಡೆಗೋಡೆ ಭೇದಿಸಿ ದಿಲ್ಲಿ ಚಲೋ ಆರಂಭಿಸಲಿದ್ದಾರೆ. ಉತ್ತರ ಭಾರತದಲ್ಲಿ ಹೀಗೆ ದಿಲ್ಲಿ ಚಲೋ ಆದ್ರೆ ಅದೇ ದಿನ ದಕ್ಷಿಣ ಭಾರತದ ಜಿಲ್ಲೆಗಳಲ್ಲಿ ಡಿಸಿ ಕಚೇರಿಗೆ ರೈತರು ಮುತ್ತಿಗೆ ಹಾಕಲಿದ್ದಾರೆ. ಅಷ್ಟೇ ಅಲ್ಲ, ಇದೇ ದಿನ ದೇಶದಾದ್ಯಂತ ಇರುವ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವ ರೈತರು ಬಿಜೆಪಿ ನಾಯಕರಿಗೆ ಘೆರಾವ್ ಹಾಕಲಿದ್ದಾರೆ. ಅಷ್ಟೇ ಅಲ್ಲ, ದೇಶದ ಪ್ರಮುಖ ಕಂಪನಿಗಳ ಉತ್ಪನ್ನಗಳನ್ನು ಬಹಿಷ್ಕಾರ ಹಾಕುವ ಎಚ್ಚರಿಕೆಯನ್ನೂ ರೈತರು ಕೊಟ್ಟಿದ್ದಾರೆ. ಆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಸಜ್ಜಾಗಿದ್ದಾರೆ ಅನ್ನದಾತರು. ದೆಹಲಿ ಗಡಿಗೆ ಹರಿದು ಬರ್ತಿದೆ ರೈತ ಸಾಗರ. ಕೇಂದ್ರ ಸರ್ಕಾರ ಅನ್ನದಾತನ ಆಹೋರಾತ್ರಿ ಧರಣಿಗೂ ಬಗ್ಗದ ಕಾರಣ ಇದೀಗ ದೆಹಲಿ ಗಡಿಗೆ ರೈತರು ಮತ್ತಷ್ಟು ಸಾಗರದಂತೆ ಹರಿದು ಬರ್ತಿದ್ದಾರೆ. ಸರ್ಕಾರ ಡಿಸೆಂಬರ್ 12 ಮತ್ತು 14ರ ದೇಶವ್ಯಾಪಿ ಪ್ರತಿಭಟನೆಗೂ ಸ್ಪಂದಿಸದೇ ಇದ್ರೆ ಸಂಪೂರ್ಣವಾಗಿ ದೆಹಲಿಯ ಎಲ್ಲಾ ಗಡಿಗಳನ್ನು ಬಂದ್ ಮಾಡಿ ದಿಗ್ಬಂಧನ ಹಾಕುವ ಸಾಧ್ಯತೆ ಇದೆ. ಹೀಗೆ ರೈತರ ಹೋರಾಟ ದಿನ ಕಳೆದಂತೆ ಉಗ್ರ ಸ್ವರೂಪಕ್ಕೆ ತಿರುಗುತ್ತಿರುವುದನ್ನು ನೋಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಪರ್ಯಾಯ ಆಯ್ಕೆ ಏನಿದೆ ಅನ್ನೋದರ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಉಗ್ರ ಹೋರಾಟದ ಎಚ್ಚರಿಕೆ ನಡುವೆ ಮಾತುಕತೆ ಆಫರ್. ಕೇಂದ್ರಕ್ಕೆ ಸಂಧಾನದ ಅವಕಾಶ ಕೊಟ್ಟ ರೈತ ಸಂಘಟನೆಗಳು. ರೈತ ಸಂಘಟನೆಗಳು ಸಂಪೂರ್ಣವಾಗಿ ಕೇಂದ್ರಕ್ಕೆ ಎಲ್ಲ ಅವಕಾಶದ ದಾರಿಯನ್ನು ಬಂದ್ ಮಾಡ್ತಿಲ್ಲ. ಮಾತುಕತೆಗೆ ಮುಂದೆಯೂ ಸಿದ್ಧರಿರುವುದಾಗಿ ರೈತ ಮುಖಂಡರು ಹೇಳಿದ್ದಾರೆ. ಒಂದು ವೇಳೆ ಸರ್ಕಾರ ಕರೆದರೆ ಸಭೆಯಲ್ಲಿ ಪಾಲ್ಗೊಳ್ಳಲು ಸಿದ್ಧರಿದ್ದೇವೆ ಅಂತ ಭಾರತೀಯ ಕಿಸಾನ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಜಗಮೋಹನ್ ಸಿಂಗ್ ಹೇಳಿದ್ದಾರೆ. ಆದರೆ ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು. ಇದು ಜನಾಂದೋಲನವಾಗಿ ರೂಪುಗೊಳ್ಳುತ್ತಿದೆ. ಬರೀ ಕೈಯಲ್ಲಿ ಮರಳುವ ಪ್ರಶ್ನೆಯೇ ಇಲ್ಲ ಅಂತಾನೂ ಸೂಚನೆ ಕೊಟ್ಟಿದ್ದಾರೆ. ದೆಹಲಿ ಮಾತ್ರವಲ್ಲ, ಕರ್ನಾಟಕದಲ್ಲೂ ನಡೀತಾ ಇರೋ ಪ್ರತಿಭಟನೆ ನಿಲ್ಲೋ ಸೂಚನೆ ಕಾಣ್ತಿಲ್ಲ.
ಹಾಗಾದ್ರೆ ಇನ್ನೆಷ್ಟು ದಿನ ಅನ್ನದಾತನ ಹೋರಾಟ? ರೈತರ ಬೇಡಿಕೆ ಏನು? ಆ ಕುರಿತು ಮಾಹಿತಿ ನೀಡ್ತೀವಿ ಬ್ರೇಕ್ನ ನಂತರ. ವಿರುದ್ಧ ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ರೈತ ಮುಖಂಡರು ಹೇಳಿದ್ದಾರೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ರೈತರು ಕರೆ ಕೊಟ್ಟಿರೋ ಪ್ರತಿಭಟನೆಗೆ ರಾಜ್ಯದಲ್ಲೂ ಬೆಂಬಲ ವ್ಯಕ್ತವಾಗುವ ಸಾಧ್ಯತೆ ಇದೆ. ಹೀಗಾಗಿ ಕೇಂದ್ರ ಮಣಿಯುವವರೆಗೂ ಧರಣಿ ನಿರಂತರವಾಗಿ ನಡೆಯೋ ಸಾಧ್ಯತೆ ಹೆಚ್ಚಿದೆ. ರಾಜ್ಯದಲ್ಲಿ ಮಂಗಳವಾರದ ಬಂದ್ ನಂತರ ನಿತ್ಯ ಪ್ರತಿಭಟನೆಗಳು ನಡೆಯುತ್ತಿವೆ. ಬುಧವಾರ ಬಾರುಕೋಲು ಚಳುವಳಿ ನಡೆದರೆ ಗುರುವಾರ ರಾಜಭವನ ಚಲೋ ಪ್ರತಿಭಟನೆ ನಡೆದಿದೆ. 3ನೇ ದಿನದ ರೈತ ಹೋರಾಟ ಕುರುಬೂರು ಮತ್ತು ಚಾಮರಾಸ ಪಾಟೀಲ್ ನೇತೃತ್ವದಲ್ಲಿ ನಡೆದಿದ್ದು ದಲಿತ ಮತ್ತು ಕಾರ್ಮಿಕ ಸಂಘಟನೆಗಳು ಬೆಂಬಲ ಸೂಚಿಸಿವೆ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ರೈತರ ಜೊತೆಯಾಗಿ ಧರಣಿ ಕೂತು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ದೇಶದ್ರೋಹಿಗಳು ಅಂತ ಕರೆದ್ರೆ ನಾವಿವತ್ತು ಹೇಳ್ತಿದ್ವಿ ಬಿಜೆಪಿ ನೇತೃತ್ವದ ಸರ್ಕಾರ ರೈತ ದ್ರೋಹಿಗಳು, ದುಡಿಯುವ ವರ್ಗದ ಕಿಚ್ಚನ್ನು ಉಳಿಸಿಕೊಳ್ತಕ್ಕಂಥ ಜವಾಬ್ದಾರಿ. ಮುಂದಿನ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ, ಚುನಾವಣೆಯಲ್ಲಿ ಗೆದ್ದು ನಾವು ಅಧಿಕಾರಕ್ಕೆ ಬಂದ್ರೆ, ಇವತ್ತೇನ್ ಲ್ಯಾಂಡ್ ರಿಫಾರ್ಮ್ಸ್ ಆಗಕ್ಕೆ ತಿದ್ದುಪಡಿ ತಂದು ರೈತರನ್ನ ಹಾಳು ಮಾಡ್ತಾ ಇದ್ದಾರಲ್ಲ, ಇವೆಲ್ಲವನ್ನು ಕೂಡ ಮೊದಲಿನ ಸ್ಥಿತಿಗೆ ತರ್ತೇವೆ ಅಂತ ಮಾತುಗಳು. ಈಗಲೂ ಕೂಡ ಆ ಮಾತಿಗೆ ನಾನು ಬದ್ಧನಾಗಿದ್ದೇನೆ, ಮುಂದೇನೂ ಬದ್ಧನಾಗಿರ್ತೇನೆ, ಯಾವಾಗಲೂ ಬದ್ಧನಾಗಿರ್ತೇನೆ. ಹೀಗೆ ಒಂದು ಕಡೆ ರೈತರ ಹೋರಾಟ ನಡೆಯುತ್ತಿದ್ರೆ ಮತ್ತೊಂದು ಕಡೆ 3 ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದ ಸಾರಿಗೆ ನೌಕರರು ವಿಧಾನಸೌಧ ಚಲೋ ಕಾಲ್ನಡಿಗೆ ಜಾಥಾ ನಡೆಸಿದರು. ಈ ಪ್ರತಿಭಟನೆಗೆ ಕೋಡಿಹಳ್ಳಿ ಚಂದ್ರಶೇಖರ್, ನಂಜಾವಧೂತ ಸ್ವಾಮೀಜಿ, ಚಂದ್ರಶೇಖರ್ ಸ್ವಾಮೀಜಿಗಳು ಸಾಥ್ ನೀಡಿದ್ರು. ಸಾರಿಗೆ ನೌಕರರು ಕುಟುಂಬ ಸಮೇತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಸಾರಿಗೆ ನೌಕರರ ಬೇಡಿಕೆ ಹೀಗಿದೆ: ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು, ಸರ್ಕಾರಿ ಸವಲತ್ತುಗಳನ್ನು ನೀಡಬೇಕು, ಕೊರೋನಾದಿಂದ ಮೃತಪಟ್ಟರೆ 30 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ವಿಧಾನಸೌಧ ಚಲೋ ಪ್ರತಿಭಟನೆ ನಡೆದಿದೆ. ಇನ್ನು ಶುಕ್ರವಾರ ಭಾರತೀಯ ಖಾಸಗಿ ಆಸ್ಪತ್ರೆ ಬಂದ್ಗೆ ಕರೆ ಕೊಟ್ಟಿದೆ. ಆಯುಷ್ ವೈದ್ಯರಿಗೆ ಸರ್ಜರಿಗೆ ಅವಕಾಶ ಕೊಟ್ಟಿದ್ದನ್ನು ವಿರೋಧಿಸಿ ಭಾರತೀಯ ವೈದ್ಯಕೀಯ ಸಂಘ ಈ ಬಂದ್ಗೆ ಕರೆ ಕೊಟ್ಟಿದ್ದು, ಪ್ರತಿಭಟನೆಯಲ್ಲಿ ಅಲೋಪತಿ ವೈದ್ಯರು ಮತ್ತು ಕ್ಲಿನಿಕ್ಗಳ ಡಾಕ್ಟರ್ಸ್ ಭಾಗಿಯಾಗಲಿದ್ದಾರೆ. ಹೀಗೆ ಒಂದಾದರ ಮೇಲೊಂದರಂತೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಧರಣಿಗಳ ಸರಣಿಯೇ ನಡೆಯುತ್ತಿರುವುದು ಸರ್ಕಾರಕ್ಕೆ ಕಗ್ಗಂಟಾಗಿದೆ. ಮೂರು ಕೃಷಿ ಕಾಯ್ದೆ ರದ್ದುಗೊಳಿಸದಿದ್ದರೆ ಮುಂದೇನಾಗಲಿದೆ? ಸದ್ಯ ರಾಷ್ಟ್ರವ್ಯಾಪಿಯಾಗಿ ನಡೆಯುತ್ತಿರುವ ರೈತರ ಹೋರಾಟ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೇಂದ್ರ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಿದೆ. ಕೆಲ ದಿನಗಳ ಹಿಂದೆ ಕೆನಡಾ ಸರ್ಕಾರ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿತ್ತು. ಅದಾದ ಬಳಿಕ ಲಂಡನ್ನ 36 ಸಂಸದರ ಬಣ ಇಂಗ್ಲೆಂಡ್ ವಿದೇಶಾಂಗ ಕಾರ್ಯದರ್ಶಿಗೆ ಪತ್ರ ಬರೆದು ಭಾರತದೊಂದಿಗೆ ಚರ್ಚಿಸಿ ರೈತ ಹೋರಾಟವನ್ನು ಇತ್ಯರ್ಥಗೊಳಿಸುವಂತೆ ಮನವಿ ಮಾಡಿದೆ. ಆ ಮೂಲಕ ಭಾರತದ ರೈತ ಹೋರಾಟ ಈಗ ಅಂತಾರಾಷ್ಟ್ರೀಯ ಸಮಸ್ಯೆಯಾಗಿ ಬದಲಾಗುತ್ತಿದೆ. ಆದರೆ ಎಷ್ಟೇ ಸಮಸ್ಯೆ ಎದುರಾದ್ರೂ ರೈತರು ಬೀದಿಗಿಳಿದು ಹೋರಾಟ ನಡೆಸಿದ್ರು ಸರ್ಕಾರ ಮಾತ್ರ 3 ಕಾಯ್ದೆಗಳನ್ನು ಹಿಂಪಡೆಯುವುದಕ್ಕೆ ಒಪ್ಪುವ ಸಾಧ್ಯತೆ ಇಲ್ಲ ಎಂದೇ ಹೇಳಲಾಗ್ತಿದೆ. ಕೃಷಿ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಮಸೂದೆ 2020, ಬೆಲೆ ಖಾತರಿ ಒಪ್ಪಂದದ ಭರವಸೆ ಮತ್ತು ಕೃಷಿ ಸೇವೆ 2020, ಅಗತ್ಯ ಸರಕುಗಳ ತಿದ್ದುಪಡಿ ಕಾಯ್ದೆ 2020. ಈ 3 ಕಾಯ್ದೆಗಳು ರೈತರ ಹೋರಾಟಕ್ಕೆ ಕಾರಣವಾಗಿದೆ. ಕರ್ನಾಟಕದಲ್ಲಿ ಈ ಎಲ್ಲ ಕಾಯ್ದೆಗಳಿಗಿಂತ ಹೆಚ್ಚಾಗಿ ಭೂ ಸುಧಾರಣಾ ತಿದ್ದುಪಡಿ ಮಸೂದೆ ರೈತಾಕ್ರೋಶ ಸ್ಫೋಟಗೊಳ್ಳುವಂತೆ ಮಾಡಿದೆ. ಈಗಾಗಲೇ ಕೇಂದ್ರ ಪ್ರಸ್ತಾವನೆಯನ್ನು ರೈತ ಮುಖಂಡರಿಗೆ ತಲುಪಿಸಿದೆ. ಆದರೆ ರೈತರು ಸರ್ಕಾರದ ಈ ಮನವೊಲಿಕೆಗೆ ಬಗ್ಗಿಲ್ಲ. ಹಾಗಾದ್ರೆ ಅಂಥದ್ದೇನಿದೆ ಸರ್ಕಾರ ಮಾಡಿದ ಪ್ರಸ್ತಾವನೆಯಲ್ಲಿ? ಯಾಕೆ ಬಗ್ಗಿಲ್ಲ ಇನ್ನೂ ರೈತರು? ಆ ಕುರಿತು ಮಾಹಿತಿ ಕೊಡ್ತೀವಿ ಬ್ರೇಕ್ನ ನಂತರ. ಪ್ಲಸ್ ಅಮಿತ್ ಶಾ ಜೊತೆಗಿನ ಸಭೆಯು ವಿಫಲಗೊಂಡ ನಂತರ ಸರ್ಕಾರ 20 ಪುಟಗಳ ಪ್ರಸ್ತಾವನೆಯನ್ನ ರೈತರ ಮುಂದಿಟ್ಟಿತ್ತು. ಆದ್ರೆ ರೈತರು ಆ ಪ್ರಸ್ತಾವನೆಯನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು? ಆ ಮಾಹಿತಿ ನಿಮ್ಮ ಮುಂದೆ. ದೆಹಲಿ ಗಡಿಯಲ್ಲಿ ಕಳೆದ 15 ದಿನಗಳಿಂದ ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿರುವ ರೈತರ ಮನವೊಲಿಸಲು ಕೇಂದ್ರ ಇನ್ನಿಲ್ಲದ ಕಸರತ್ತು ನಡೆಸುತ್ತಿದೆ. ಆದರೆ ರೈತರು ಇಟ್ಟಿರುವ ಷರತ್ತನ್ನು ಮಾತ್ರ ಒಪ್ಪಿಕೊಳ್ಳುತ್ತಿಲ್ಲ. 5ನೇ ಸುತ್ತಿನ ಮಾತುಕತೆ ವಿಫಲವಾದ ಬೆನ್ನಲ್ಲೇ 7 ಅಂಶಗಳ ಪ್ರಸ್ತಾವನೆಯನ್ನ ರೈತರ ಮುಂದಿಟ್ಟಿತ್ತು ಗೃಹ ಇಲಾಖೆ. ಆದರೆ ಇದಕ್ಕೂ ರೈತರು ಬಗ್ಗಲಿಲ್ಲ. ಆ ಪ್ರಸ್ತಾವನೆಯಲ್ಲಿದ್ದ ಪ್ರಮುಖ ಅಂಶಗಳು ಹೀಗಿವೆ: ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಸುವ ಭರವಸೆ, ಎಪಿಎಂಸಿ ಹೊರಗಿನ ವ್ಯಾಪಾರಸ್ಥರಿಗೆ ತೆರಿಗೆ ವಿಧಿಸುವ ಸಲುವಾಗಿ ಸಮ್ಮತಿ, ವರ್ತಕರ ನೋಂದಣಿ ಮಾಡಲು ರಾಜ್ಯ ಸರ್ಕಾರಗಳಿಗೆ ಆಯ್ಕೆ, ಉತ್ಪನ್ನ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿತ ವ್ಯಾಜ್ಯಗಳಿಗೆ ಸಿವಿಲ್ ಕೋರ್ಟ್ಗೆ ಹೋಗಲು ಅವಕಾಶ, ರೈತರ ವಿದ್ಯುತ್ ಶುಲ್ಕ ಕುರಿತು ಈಗಿನ ಪದ್ಧತಿಯೇ ಮುಂದುವರಿಕೆ, ಬೆಳೆತ್ಯಾಜ್ಯ ಸುಡುವ ರೈತರಿಗೆ ಶಿಕ್ಷೆ ರದ್ದತಿ ಬೇಡಿಕೆಗೆ ಸೂಕ್ತ ಪರಿಹಾರ ಒದಗಿಸಲಿದ್ದೇವೆ ಅಂತ ಕೇಂದ್ರ ಪ್ರಸ್ತಾವನೆ ಸಲ್ಲಿಸಿತ್ತು. ಆದರೆ ಇದಕ್ಕೆ ರೈತರು ಸಮ್ಮತಿ ಸೂಚಿಸಿಲ್ಲ. ಯಾಕಂದ್ರೆ ರೈತರ ಬೇಡಿಕೆಯೇ ಬೇರೆ. ಹೌದು,
ರೈತರ ಬೇಡಿಕೆ ಸ್ಪಷ್ಟವಾಗಿದೆ. ಅದೇನೆಂದ್ರೆ ನಾವಾಗಲೇ ಹೇಳಿದ 3 ಕೃಷಿ ಕಾಯ್ದೆಗಳನ್ನು ರದ್ದುಗೊಳಿಸುವುದು ಮತ್ತು ಕನಿಷ್ಠ ಬೆಂಬಲ ಬೆಲೆಯ ಬಗ್ಗೆ ನಿರ್ದಿಷ್ಟ ಕಾನೂನನ್ನ ಸರ್ಕಾರ ಜಾರಿಗೆ ತರಬೇಕು ಎಂಬುದು ಒಂದೇ ರೈತರ ಆಗ್ರಹ. ಆದರೆ ಇದಕ್ಕೆ ಸರ್ಕಾರ ಸುತಾರಾಂ ಒಪ್ಪುತ್ತಿಲ್ಲ. ತಿದ್ದುಪಡಿ ತರಲು ಸಿದ್ಧವಾಗಿದೆ ಹೊರತಾಗಿ ಕಾಯ್ದೆ ರದ್ದುಗೊಳಿಸಲು ಸರ್ಕಾರ ಮುಂದಾಗುವುದು ಬಹುತೇಕ ಡೌಟ್. ಹೀಗಾಗಿ ಅಮಿತ್ ಶಾ ಮತ್ತು ಕೃಷಿ ಸಚಿವರು ಮುಂದೆ ಯಾವ ಹೆಜ್ಜೆ ಇಡಬೇಕು ಎಂಬುದರ ಕುರಿತಾಗಿ ಚರ್ಚೆ ನಡೆಸುತ್ತಿದ್ದಾರೆ. ಅಂತಿಮವಾಗಿ ಸರ್ಕಾರ ರೈತರ ಮನವೊಲಿಸುವಲ್ಲಿ ಸಕ್ಸಸ್ ಆಗುತ್ತೋ ಅಥವಾ ರೈತರು ಸರ್ಕಾರವನ್ನ ಬಗ್ಗಿಸುವಲ್ಲಿ ಸಕ್ಸಸ್ ಆಗುತ್ತಾರೋ ಗೊತ್ತಿಲ್ಲ. ಇವೆರಡೂ ಸಾಧ್ಯವಾಗದೇ ಇದ್ರೆ ಇಡೀ ದೇಶದಲ್ಲಿ ರೈತ ಚಳುವಳಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವ ಸಾಧ್ಯತೆ ಈಗಿನ ಪರಿಸ್ಥಿತಿಯಲ್ಲಿ ಎದ್ದು ಕಾಣುತ್ತಿದೆ. ರೈತರು ಮತ್ತು ಸರ್ಕಾರದ ನಡುವಿನ ಹಗ್ಗ ಜಗ್ಗಾಟ ಸದ್ಯಕ್ಕಂತೂ ಕೊನೆಯಾಗುವ ಲಕ್ಷಣವಿಲ್ಲ. ಹೋರಾಟ ಮತ್ತಷ್ಟು ತೀವ್ರವಾಗುವ ಸಾಧ್ಯತೆಯೇ ಹೆಚ್ಚಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.